ಅರಕ್ಕೋಣಂ ಮತ್ತು ತಂಜಾವೂರು ನಡುವಿನ ಪಾಪನಾಶಂ ಎಂಬ ಊರಿನಿಂದ 4 ಕಿಲೋಮೀಟರ್ ದೂರದಲ್ಲಿರುವ ಕ್ಷೇತ್ರ ತಿರುವಯ್ಯಾರಿನಿಂದಲೂ ಸಹ ಬಸ್ ಸೌಕರ್ಯವುಂಟು. ಪಾಪನಾಶಂನಿಂದ ಆಟೋ ರಿಕ್ಷಾ, ಟ್ಯಾಕ್ಸಿಗಳು ಸಹ ದೊರೆಯುತ್ತವೆ. ಗಜೇಂದ್ರನು ಹಿಂದಿನ ಜನ್ಮದಲ್ಲಿ ದಕ್ಷಿಣ ಭಾರತದ ದ್ರಾವಿಡ ಪ್ರಾಂತ್ಯದಲ್ಲಿದ್ದ ಪಾಂಡ್ಯ ದೇಶದ ದೊರೆಯಾಗಿದ್ದನು. ವೈಷ್ಣವನಾಗಿದ್ದ ಆತನ ಹೆಸರು ಇಂದ್ರದ್ಯುಮ್ನ. ವರ್ಣಾಶ್ರಮ ಪದ್ಧತಿಯ ಪ್ರಕಾರ ಮಹಾರಾಜನು ಸಾಂಸಾರಿಕ ಜೀವನದಿಂದ ನಿವೃತ್ತನಾಗಿ ಮಲಯಾಚಲಕ್ಕೆ ಹೋಗಿ ಅಲ್ಲೊಂದು ಚಿಕ್ಕ ಪರ್ಣಕುಟಿ ಕಟ್ಟಿಕೊಂಡನು. ಆತ ಜಟೆ ಬಿಟ್ಟು ವ್ರತದಲ್ಲಿರುತ್ತಿದ್ದ. ಒಮ್ಮೆ ಇಂದ್ರದ್ಯುಮ್ನನು ಮೌನವ್ರತದಲ್ಲಿದ್ದು ಭಗವಂತನ ಧ್ಯಾನದಲ್ಲಿರುವಾಗ ಅಗಸ್ತ್ಯ ಮಹರ್ಷಿಗಳು ಅಲ್ಲಿಗೆ ಬಂದರು. ಇಂದ್ರದ್ಯುಮ್ನ ಮೌನದಲ್ಲಿದ್ದು ಸ್ವಾಗತ ಕೋರಲಿಲ್ಲ ಎಂದು ಅಗಸ್ತ್ಯಮುನಿಗೆ ಕೋಪ ಬಂದಿತು. ಇಂದ್ರದ್ಯುಮ್ನನು ಬ್ರಾಹ್ಮಣನನ್ನು ಅವಮಾನಿಸಿರುವುದರಿಂದ ಅವನು ಜಡವೂ ಮಂದವೂ ಆದ ಆನೆಯಾಗಲಿ ಎಂದು ಶಾಪ ಕೊಟ್ಟರು. ಇಂದ್ರದ್ಯುಮ್ನ ಈ ಶಾಪವನ್ನು ಭಗವಂತನ ಇಚ್ಛೆ ಎಂದು ಭಾವಿಸಿ ಸ್ವೀಕರಿಸಿದನು. ಮುಂದಿನ ಜನ್ಮದಲ್ಲಿ ಇಂದ್ರದುಮ್ಯನು ಆನೆಗಳ ರಾಜನಾಗಿ ಜನಿಸಿದನು. ಕ್ಷೀರಸಾಗರದ ಮಧ್ಯದಲ್ಲಿರುವ ತ್ರಿಕೂಟ ಪರ್ವತದ ಕಣಿವೆಯಲ್ಲಿ ವರುಣನು ಬೆಳೆಸಿದ ಋತುಮತ ಎಂಬ ಒಂದು ಉದ್ಯಾನವನವಿತ್ತು. ಈ ತ್ರಿಕೂಟ ಪರ್ವತದ ತಪ್ಪಲಿನಲ್ಲಿದ್ದ ಅರಣ್ಯದಲ್ಲಿದ್ದ ಆನೆಗಳ ದೊಡ್ಡ ಗುಂಪಿಗೆ ಗಜೇಂದ್ರ ಎಂಬ ಆನೆಯು ನಾಯಕನಾಗಿತ್ತು. ಹೆಣ್ಣಾನೆಗಳ ಗುಂಪಿನೊಡನೆ ಒಮ್ಮೆ ಗಜೇಂದ್ರನು ಸರೋವರದ ಕಡೆ ನಡೆದನು. ಗಜೇಂದ್ರನ ಭೀತಿಯಿಂದ ಹುಲಿ, ಸಿಂಹ, ಘೇಂಡಾಮೃಗ, ಹಾವು, ಶರಭದಂತಹ ಭಯಂಕರ ಪ್ರಾಣಿಗಳು ಪಲಾಯನಗೈದವು. ನರಿ, ತೋಳ, ಕಾಡೆಮ್ಮೆ, ಕರಡಿ, ಹಂದಿಗಳು, ಜಿಂಕೆ, ಕೋತಿ, ಮುಳ್ಳು ಹಂದಿ, ಮೊಲ ಮುಂತಾದ ಪ್ರಾಣಿಗಳು ಗಜೇಂದ್ರನ ಕೃಪೆಗೆ ಒಳಗಾಗಿದ್ದ ಕಾರಣ ಕಾಡಿನಲ್ಲಿ ಹಾಯಾಗಿ ಅಡ್ಡಾಡಿಕೊಂಡಿದ್ದ. ತನ್ನ ಹೆಂಡತಿ ಮಕ್ಕಳ ಮೇಲೆ ತುಂಬಾ ಮೋಹವಿದ್ದ ಅವನು ಭ್ರಮೆಗೆ ಒಳಗಾದನು, ಏಕೆಂದರೆ ಅವನಿಗೆ ಆಧ್ಯಾತ್ಮಿಕ ಜ್ಞಾನ ಇರಲಿಲ್ಲ. ಸೊಂಡಿಲಿನಿಂದ ನೀರನ್ನು ಮೊಗೆದು ತನ್ನ ಹೆಂಡತಿ ಮಕ್ಕಳ ಮೇಲೆ ಎರಚಿದನು. ಅವನು ಆಗ ಉಂಟಾಗುತ್ತಿದ್ದ ದೈಹಿಕ ಶ್ರಮವನ್ನು ಲೆಕ್ಕಿಸಲಿಲ್ಲ. ಆಗ ಒಂದು ವಿಚಿತ್ರ ಘಟನೆ ನಡೆಯಿತು. ದೈವೇಚ್ಛೆಯಂತೆ ಬಲಶಾಲಿಯಾದ ಮೊಸಳೆಯೊಂದು ಕೋಪದಿಂದ ಗಜೇಂದ್ರನ ಮೇಲೆ ದಾಳಿ ಮಾಡಿ ಕಾಲನ್ನು ಕಚ್ಚಿ ಹಿಡಿಯಿತು. ಆನೆ, ಮೊಸಳೆ ನೀರಿನ ಒಳಗೆ ಹೊರಗೆ ಪರಸ್ಪರರನ್ನು ಎಳೆದಾಡುತ್ತಾ ಹೋರಾಡತೊಡಗಿದವು. ಗಜಪತಿ ಕಷ್ಟದಲ್ಲಿರುವುದನ್ನು ಕಂಡು ದುಃಖಿತರಾದ ಅವನ ಪತ್ನಿಯರು ಆನೆಗೆ ಸಹಾಯ ಮಾಡಲು ಯತ್ನಿಸಿದವು. ಆದರೆ ಮೊಸಳೆಯ ದೈತ್ಯ ಶಕ್ತಿಯಿಂದಾಗಿ ಆ ಪ್ರಯತ್ನ ಕೈಗೂಡಲಿಲ್ಲ. ಈ ಘನಘೋರ ಹೋರಾಟ 1000 ವರ್ಷಗಳ ಕಾಲ ನಡೆಯಿತು. ಆಕಾಶದಲ್ಲಿ ನೆರೆದ ದೇವತೆಗಳು ಈ ಭೀಕರ ಸಮರವನ್ನು ಬೆರಗಿನಿಂದ ನೋಡುತ್ತಿದ್ದರು. ಎಷ್ಟಾದರೂ ಮೊಸಳೆಗೆ ನೀರು ಮೂಲ ಸ್ಥಾನವಲ್ಲವೇ? 1000 ವರ್ಷಗಳ ಕಾಲ ಗಜೇಂದ್ರನು ನೀರಲ್ಲೇ ನಿಂತು ಹೋರಾಡಿ ದೈಹಿಕವಾಗಿ ಮಾನಸಿಕವಾಗಿ ಕುಗ್ಗಿ ಹೋದ. ಅದೇ ಸಮಯದಲ್ಲಿ ಜಲಚರವಾದ ಮೊಸಳೆಯ ಶಕ್ತಿ, ಉತ್ಸಾಹ ಕ್ರಮೇಣ ಹೆಚ್ಚಾಯಿತು. ಗಜೇಂದ್ರನಿಗೆ ತನ್ನ ಪರಿಸ್ಥಿತಿಯ ಅರಿವಾಗತೊಡಗಿತು. ಬಲಿಷ್ಠ ದೇಹವಿದ್ದು ತನ್ನನ್ನು ಆಪತ್ತಿನಿಂದ ಪಾರು ಮಾಡಿಕೊಳ್ಳಲು ಆಗುತ್ತಿಲ್ಲವಲ್ಲ ಎಂದು ನೆನೆದು ಅವನು ಪ್ರಾಣಭೀತಿಯಿಂದ ತತ್ತರಿಸಿದನು. ಮರಣ ಭೀತಿಗೆ ಅಜ್ಞಾನಿಗಳು ಎಂದಾದರೂ ಹೊರತಾಗಿರುವರೆ? ನನ್ನ ಮಿತ್ರರು, ಬಂಧುಗಳು ಆದ ಆನೆಗಳು ಮೊಸಳೆಯಿಂದ ನನ್ನನ್ನು ರಕ್ಷಿಸಲಿಲ್ಲ. ಇಂತನೇ ಆರ್ತ ಪ್ರಾರ್ಥನೆಯಾಗಿ ಹೊಮ್ಮಿ ಆಧ್ಯಾತ್ಮ ಸಾಧಕರಿಗೆ ಬೆಳಕು ಬೀರುತ್ತಿದೆ. ಭಯಂಕರವಾದ ಕಾಲಸರ್ಪ ಅನಾದಿ ರೂಪದ್ದು. ಅದು ನಿರಂತರವಾಗಿ ಎಲ್ಲರನ್ನೂ ಬೆಂಬತ್ತಿ ಬರುತ್ತಿದೆ. ಅದು ಹೆದರುವುದು ಭಗವಂತನಿಗೆ ಮಾತ್ರ. ಆದ್ದರಿಂದಲೇ ಸಕಲ ಜೀವಿಗಳಿಗೆ ಆಶ್ರಯದಾತನಾದ ಭಗವಂತನಿಗೆ ಗಜೇಂದ್ರನು ಶರಣಾದನು. ಇಲ್ಲಿ ಮೊಸಳೆ ಎಂದರೆ ಕಾಲವೆಂಬ ಪಾಶ ಅದರಡಿಯಲ್ಲಿ ಸಿಕ್ಕಿ ಗಜೇಂದ್ರ ಜರ್ಜರಿತನಾದ. ಗಜೇಂದ್ರನು ದೇವೋತ್ತಮ ಪರಮ ಪುರುಷನ ಪಾದಪದ್ಮದಲ್ಲಿ ಆಶ್ರಯ ಪಡೆದ ಸಂದರ್ಭ. ಅವನ ಪೂರ್ವಜನ್ಮ ವೃತ್ತಾಂತಗಳು ಆನಂದ ನೀಡುವಂತಹವು. ಗಜೇಂದ್ರನ ಕಾಲನ್ನು ಮೊಸಳೆ ಹಿಡಿದಾಗ ಗಜೇಂದ್ರನು ಓಂ ಆದಿಮೂಲಮೇ ಎಂದು ಭಗವಂತನನ್ನು ಪ್ರಾರ್ಥಿಸಿದಾಗ ಭಗವಂತನು ಗಜೇಂದ್ರನಿಗೆ ಈ ಸ್ಥಳದಲ್ಲಿ ಅಭಯವನ್ನು ನೀಡಿದನು. ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ?
ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.